ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಈಗ ಗಡಿನಾಡು ಚಾಮರಾಜನಗರದ ಮೇಲೂ ಕೂಡ ಬಿದ್ದಿರುವಂಥದ್ದು. ಅಂಬೂರ್ ಬಿರಿಯಾನಿಯಲ್ಲಿ ಸಾಕಷ್ಟು ವ್ಯಾಪಾರಗಳು ಕುಂಠಿತವಾಗಿದೆ. ಕಾರಣ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಈಗ ಸಿಗ್ತಾ ಇಲ್ಲ. ನಾನೀಗ ಅಂಬೂರ್ ಬಿರಿಯಾನಿ ಏನಿದೆ ಚಾಮರಾಜನಗರದ ಬಹುತೇಕ ಎಲ್ಲರೂ ಬಂದು ಈ ಒಂದು ಬಿರಿಯಾನಿಯನ್ನು ಮತ್ತು ಕಬಾಬನ್ನು ಸೇವಿಸ್ತಾ ಇದ್ರು. ನಾನ್ ವೆಜ್ನ ಅಡ್ಡ ಇದಾಗಿರುವಂಥದ್ದು. ಜಿಲ್ಲಾಧಿಕಾರಿಗಳ ಕಚೇರಿಯ ಪಕ್ಕದಲ್ಲೇ ಇರುವಂತಹ ಈ ಒಂದು ಅಂಬೂರು ಬಿರಿಯಾನಿ ಸೆಂಟರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ. ಆದರೆ ಯಾವಾಗ ಯುದ್ಧ ಶುರುವಾಯಿತು, ಇರಾನ್, ಇಸ್ರೇಲ್ ಮತ್ತು ಅಮೇರಿಕ ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ಇಲ್ಲಿ ಅಂಬೂರ್ ಬಿರಿಯಾನಿ ಮಾಡ್ತಾಯಿದ್ರು ಮತ್ತು ಕಬಾಬು, ಲೆಗ್ ಪೀಸ್ ಈ ರೀತಿಯಾದಂತಹ ಕರೆದ ಪದಾರ್ಥಗಳನ್ನು ಕೂಡ ಮಾಡ್ತಾಯಿದ್ರು. ಆದರೆ ಎಲ್ಲವಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿರುವಂಥದ್ದು. ಕೇವಲ ಈಗ ಬಿರಿಯಾನಿಯನ್ನು ಮಾತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಬಿರಿಯಾನಿ ಹೊರತುಪಡಿಸಿ ಕಬಾಬು ಮತ್ತು ಏನು ಇದು ಸಿಗ್ತಾ ಇಲ್ಲ. ಪ್ರಮುಖವಾಗಿ ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸಂಕಷ್ಟದಲ್ಲಿದ್ದಾರೆ ಅಂತೇಳಿ. ಇದೊಂದು ಕಡೆ ಆದರೆ ಈಗ ಇಂತಹ ಸಮಯದಲ್ಲಿ ಸಾಕಷ್ಟು ಒಂದು ಬರ್ತಾಯಿದ್ರು, ಅಂದರೆ ಇಲ್ಲೇನು ಕಸ್ಟಮರ್ಗಳು ಬರ್ತಾಯಿದ್ರು. ಆದರೆ ಎಲ್ಲವೂ ಕೂಡ ಖಾಲಿ ಚೇರುಗಳಿರುವಂಥದ್ದು. ಬರುವಂತಹ ಕಸ್ಟಮರ್ಗಳ ಸಂಖ್ಯೆಯು ಕೂಡ ಈಗ ಕಮ್ಮಿ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಯದಲ್ಲಿ ಇಲ್ಲಿ ಕಾಲಿಡಕ್ಕೂ ಕೂಡ ಜಾಗ ಇರ್ತಿರಲಿಲ್ಲ. ಯಾಕಂತ ಹೇಳಿದರೆ ಕಬಾಬನ್ನು ತಿನ್ನೋಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಹೊರ ಒಂದು ಏನು ಪ್ರದೇಶಗಳಿಂದ, ಹೊರ ಗ್ರಾಮಗಳಿಂದ ಬರ್ತಾಯಿದ್ರು. ಆದರೆ ಈಗ ಖಾಲಿ ಆಗಿರುವಂಥದ್ದು ತಾವು ಕೂಡ ನೋಡ್ತಾ ಇದ್ದಾರೆ. ಈಗಾಗಲೇ ಕೂಡ ಸಂಪೂರ್ಣವಾಗಿ ಬಿರಿಯಾನಿ ಖಾಲಿ ಆಗಬೇಕಿತ್ತು. ಭಾಗಶಃ ಅರ್ಧಕ್ಕೂ ಹೆಚ್ಚು ಪಾತ್ರೆಯಲ್ಲಿ ಬಿರಿಯಾನಿ ಹಾಗೇ ಉಳಿದಿದೆ. ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ವ್ಯಾಪಾರ ಮಾಡಬೇಕು ಮತ್ತು ನಮ್ಮ ಜೀವನವನ್ನು ಯಾವ ರೀತಿಯಾಗಿ ಸಾಗಿಸ್ಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಈ ಒಂದು ಅಂಬೂರು ಬಿರಿಯಾನಿಯ ಮಾಲೀಕರಾದಂತಹ ಕಣ್ಣದಾಸ್ ಅವರು ಇದ್ದಾರೆ. ಅವ್ರನ್ನು ಕೂಡ ಮಾತಾಡ್ತೀನಿ. ಸರ್, ಆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾಯಿದ್ರು, ಕಸ್ಟಮರ್ಗಳು ಬರ್ತಾಯಿದ್ರು, ಕಾಲಿಡೋಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ಆದರೆ ಈಗ 2-3 ದಿನಗಳಿಂದ ಫುಲ್ ಖಾಲಿ ಆಗ್ತಾ ಇದೆ. ಈ ಒಂದು ಯುದ್ಧದ ಎಫೆಕ್ಟ್ ಮತ್ತು ಗ್ಯಾಸ್ನ ಅಭಾವ ತಮ್ಮ ವ್ಯಾಪಾರದ ಮೇಲೆ ಯಾವ ರೀತಿಯಾಗಿ ಪ್ರಭಾವ ಬೀರಿದೆ ಸರ್? ಸೊ ಈಗ ಒಂದು ವಾರದಿಂದ ಗ್ಯಾಸು ಫುಲ್ ಡಿಮ್ಯಾಂಡ್ ಆಗಿಬಿಟ್ಟಿದೆ. ಕಮರ್ಷಿಯಲೇ ನಾವು ಯೂಸ್ ಮಾಡೋದು, ರೆಗ್ಯುಲರಾಗಿ ಕಮರ್ಷಿಯಲಿ ಯೂಸ್ ಮಾಡೋದು. ಅದರಿಂದ ಇವಾಗ ಕಮರ್ಷಿಯಲ್ ಗ್ಯಾಸು ಇಡೀ ನಗರದಲ್ಲಿ ಚಾಮರಾಜನಗರ ಎಲ್ಲಿ ಸಿಗೋಲ್ಲ. ಬ್ಲ್ಯಾಕಲ್ಲಿ ಕೊಡಿಸ್ತಾರೆ. ಒಂದು ಸಿಲಿಂಡ್ರಿಗೆ 3,000 ರೂಪಾಯಿ 4,000 ರೂಪಾಯಿ ಅಂತ ಹೇಳ್ತಾರೆ. 3,000 ರೂಪಾಯಿ 4,000 ರೂಪಾಯಿ ಕೊಟ್ಟು ತಗೊಂಡು ನಾವು ಇಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬರೋ ಜನಗೆ ಅನ್ಲಿಮಿಟೆಡ್ ಆಗಿ ರೈಸ್ ಕೊಡಿಸ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ ಅಂತ 100 ರೂಪಾಯಿ ಕೊಟ್ಟರೆ ಅನ್ಲಿಮಿಟೆಡ್ ರೈಸ್ ಕೊಡಿಸ್ತೀವಿ. ಈಗ 3,000 ರೂಪಾಯಿ 4,000 ರೂಪಾಯಿ ಕೊಟ್ಟು ಗ್ಯಾಸ್ ತೊಗೊಂಡು ಅನ್ಲಿಮಿಟೆಡ್ ರೈಸು ಕೊಡೋಕ್ಕಾಗಲ್ಲ. ಇನ್ನೊಂದು ಏನಂದರೆ ಕಬಾಬು ಬಿಸಿ ಕೊಡೋಕ್ಕಾಗಲ್ಲ. ಐಟಮ್ ಒಂದು 2-3 ಐಟಮ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಲೆಗ್ ಪೀಸು ಮತ್ತು ಗ್ರೇವಿ ಐಟಮ್ಸ್ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಕಬಾಬು ಈಗ ಸ್ಟಾಪ್ ಮಾಡ್ತಾ ಇದ್ವಿ. ಇವತ್ತು ಬಿಸಿ ಕಡಿಮೆ, ಇವತ್ತು ಇಲ್ಲ, ಇವತ್ತು ಒಂದು 3 ದಿನದಲ್ಲಿ ಬಿಸಿ ಕಡಿಮೆ ಕೊಡಿಸ್ತೀವಿ. ಅದರಿಂದ ಬರೋ ಕಸ್ಟಮರ್ ಎಲ್ಲ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ, ಬಿಸಿ ಇಲ್ಲ ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಅದರಿಂದ ನಾಳೆಯಿಂದ ಕಬಾಬು ಸ್ಟಾರ್ಟ್ ಮಾಡ್ತೀವಿ. ಇದು ರೂಢಿ ಆದರೆ ನಾಳೆಯಿಂದ ಬಿರಿಯಾನಿ ಅಂಗಡಿ ಮುಚ್ಚಬೇಕಾಗತ್ತೆ. ಏಕೆಂದರೆ ಗ್ಯಾಸ್ ಒಂದು ಫುಲ್ ಸ್ಟ್ರಗಲ್ ಆಗುತ್ತೆ. ಈಗ ನಾವು ಸೌದಿ ಒಲೆಯಲ್ಲಿ ಮಾಡಿ ಎತ್ಕೊಂಡು ಬರೋಕ್ಕಾಗಲ್ಲ. ಅಲ್ಲಿಂದ ಟೈಮಿಂಗ್ಸ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನೊಂದು ಏನಂದರೆ ಅಕ್ಕಪಕ್ಕ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸಾಮಾನ್ಯವಾಗಿ ಬರುವಂತಹ ಕಸ್ಟಮರ್ ಕೇಳುವಂಥದ್ದು ಅಂಬೂರ್ ಬಿರಿಯಾನಿ, ಅಂಬೂರ್ ಕಬಾಬ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಫೇಮಸ್ಸು. ಹಾಗಾಗಿ ಒಂದು ಕುಷ್ಕ ಕೇಳ್ತಾರೆ, ಅದ್ರ ಜೊತೆ ತಿನ್ನೋಕ್ಕೆ ಕಬಾಬ್ ಕೇಳ್ತಾರೆ. ಕಬಾಬ್ ಅಂತ ಹೇಳಿದ್ರೆ ಬಿಸಿಯಾಗಿರಬೇಕು, ಆ ಬಿಸಿಯಾಗಿದ್ದರೆ ತಿನ್ನಕ್ಕೆ ಚಂದ ಅಂತ ಹೇಳ್ತಾರೆ. ಅದೇ ಆ ಬಿಸಿ ಇಲ್ಲದಂಥ ಆರೋದಂತಹ ಕಬಾಬನ್ನು ಯಾರು ಕೂಡ ಇಷ್ಟಪಡೋದಿಲ್ಲ, ಅದನ್ನು ತೆಗೆದುಕೊಳ್ಳೋದು ಇಲ್ಲ. ಹಾಗಾಗಿ ತಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾಯಿದೆ. ಮತ್ತು ಜಿಲ್ಲಾಡಳಿತಕ್ಕೆ ತಾವೇನು ಮನವಿ ಮಾಡ್ಕೊತಾರೆ, ಕಮರ್ಷಿಯಲ್ ಸಿಲಿಂಡ್ರು ಯೂಸಸ್ ಮಾಡೋಕ್ಕೆ ಸಿಗ್ತಾ ಇಲ್ಲ, ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಭಾಗ. ಮತ್ತೊಂದು ಭಾಗ ಡೊಮೆಸ್ಟಿಕ್ ಸಿಲಿಂಡರ್ ಇದೆ, ಅದನ್ನು ಬಳಸೋಕ್ಕೆ ಸಾಧ್ಯತೆ ಇದೆ. ಬಳಸಿದರೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ, ಅದಕ್ಕೆ ತಮಗೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಸರ್? ಸಿಲಿಂಡ್ರ್ ಇಲ್ಲಿ ಮಾಡಿದ್ರೆ, ಅಂಗಡಿಯಲ್ಲಿ ಮಾಡಿದ್ರೆ ಸಿಲಿಂಡ್ರ್ ಫಸ್ಟ್ ಆಫ್ ಆಲ್ ಸಿಲಿಂಡ್ರನ್ನ ಸೀಸ್ ಮಾಡ್ತಾರೆ. ಇನ್ನೊಂದು ಏನಂದರೆ 5,000 ರೂಪಾಯಿ ಫೈನ್ ಹಾಕ್ತಾರಂತ. ಆದ್ದರಿಂದ ಡೊಮೆಸ್ಟಿಕ್ ಸಿಲಿಂಡ್ರು ಮಡಗೋಕ್ಕಿಲ್ಲ. ಈಗ ಕಬಾಬ್ ಬಿಸಿ ಇಲ್ಲ ಅಂದರೆ ಜನ ಕಬಾಬು ತಗೋದಿಲ್ಲ, ಬಿರಿಯಾನಿನೂ ತಗೋದಿಲ್ಲ. ಇದರಿಂದ ಸ್ವಲ್ಪ ಬಿಸ್ನೆಸ್ ತುಂಬ ಹೇಟ್ ಆಗುತ್ತೆ. ಆದ್ದರಿಂದ ಈಗ ಒಂದು ಸ್ವಲ್ಪ ರಿಕ್ವೆಸ್ಟ್ ಏನಂದರೆ ಈ ಸ್ಟ್ರಗಲ್ ಮುಗಿಯೋದಂಕ ಸ್ವಲ್ಪ ಡೊಮೆಸ್ಟಿಕ್ ಯೂಸ್ ಮಾಡ್ಕೊಳ್ಳಿಪ್ಪ ಅಂತ ಬಿಟ್ಟರೆ ಸಾಕಾಗುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಡೇಸಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ, ಮತ್ತು ಎಷ್ಟು kg ಬಿರಿಯಾನಿ ಮಾಡ್ತಾ ಇದ್ರಿ, ಎಷ್ಟು kg ಕಬಾಬ್ಗಳು ಖಾಲಿ ಆಗ್ತಾ ಇತ್ತು, ಈಗಿರುವ ಸಂದರ್ಭದಲ್ಲಿ ಎಷ್ಟು kg ಬಿರಿಯಾನಿ ಮಾಡ್ತಾ ಇದ್ರೆ, ಮತ್ತು ಇವತ್ತಿನ ವ್ಯಾಪಾರದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಸರ್? ನಾವು ಡೈಲಿ ಪ್ರತಿದಿನ ಈ ಪಾತ್ರದಲ್ಲಿ 2 ಪಾತ್ರ ಓಡಿಸ್ತೀವಿ. ಇವಾಗ ಈ ಸ್ಟ್ರಗಲಿಂದ ಒಂದು ಪಾತ್ರ ಅರ್ಧ ಓಡಿಸೋದೇ ಕಷ್ಟ ಆಗುತ್ತೆ. ಏಕೆಂದರೆ ಒಂದು ಪಾತ್ರ ಅಂದ್ರೆ ಅನ್ಲಿಮಿಟೆಡ್ ರೈಸು ಕೊಡಿಸ್ತೀವಿ. ಈಗ 10 ಜನ ಬಂದರೆ ಒಂದು 6 ಜನ 7 ಜನ ಹೊಟ್ಟೆ ತುಂಬ ಊಟ ಮಾಡಿಸ್ತಾರೆ. ಇಲ್ಲಿ ಅಕ್ಕಪಕ್ಕ ಕಾಲೇಜ್ ಹುಡುಗರು ಹುಡುಗಿರೋ ಎಲ್ಲ ಬರ್ತಾರೆ. ಇವಾಗ ಈ ಸ್ಟ್ರಗಲಿಂದ ರೈಸ್ ಕೊಡೋಕ್ಕಾಗಲ್ಲ, ಇದು ಒಂದೇ.
ಸರ್ ಇನ್ನೊಂದು, ಈಗ ಸಾಮಾನ್ಯವಾಗಿ ಸಾಲ ಸೂಲ ಮಾಡ್ಕೊಂಡು ಅಂಗಡಿ ಹಾಕಿರ್ತೀರಾ, ಈಗ ದಿನ ಫೈನಾನ್ಸ್ ಕಟ್ಟಕ್ಕೆ ಆಗ್ತಾ ಇದೆಯಾ? ವ್ಯಾಪಾರದಲ್ಲಿ ಎಷ್ಟು ಕುಂಠಿತ ಆಗಿದೆಯಾ ಅಂತಂದ್ರೆ, ಈಗ ನಾರ್ಮಲ್ ಆಗಿ ಒಂದಿನಕ್ಕೆ 5,000 ವ್ಯಾಪಾರ ಆಗ್ತಿದ್ರೆ ಇವಾಗ ಎಷ್ಟು ಸಾವಿರ ವ್ಯಾಪಾರ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳಿ ಸರ್. 5,000 ರೂಪಾಯಿ 6,000 ರೂಪಾಯಿ ವ್ಯಾಪಾರ ಆಗಿರೋದು ಇವಾಗ 4,000 ರೂಪಾಯಿ 3,000 ರೂಪಾಯಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆ 3,000 ರೂಪಾಯಿ ವ್ಯಾಪಾರ ಮಾಡಿದ್ರೂ ಕಸ್ಟಮರ್ ಹತ್ರ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ, ಬ್ಯುಸಿಯಾಗಿಲ್ಲ ಅಲ್ಲಿ ಹೋಗ್ಬೇಡಿ ಅಂತ ಒಂದು ಬ್ಲ್ಯಾಕ್ ಮಾರ್ಕ್ ಇದೆ. ಅದರಿಂದ ಏನು ಮಾಡೋದಂತನೂ ಸ್ವಲ್ಪ ಯೋಚನೆ ಮಾಡೋ ಥರ ಇದೆ. ಯೋಚನೆ ಮಾಡಿದ್ರೂ ಯೋಚನೆ ಮಾಡೋಕ್ಕೆ ಏನಿಲ್ಲ. ಗೌರ್ಮೆಂಟ್ ನೋಡಿ ಆಯ್ತಪ್ಪ ಡೊಮೆಸ್ಟಿಕ್ ಮಾಡ್ಕೊಳ್ಳಿ, ಈ ಸ್ಟ್ರಗಲ್ ಮುಗಿಯೋದಂಕ ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡಿ ಅಂತ ಬಿಟ್ಟರೆ ಸಾಕಾಗುತ್ತೆ. ಹೇಳಿದ್ರಲ್ಲ, ಇದಿಷ್ಟು ಇಲ್ಲಿನ ಅಂಬೂರು ಬಿರಿಯಾನಿಯ ವ್ಯಾಪಾರಸ್ಥರ ಮಾತುಗಳು. ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ನ ಬಳಸಿದ್ರೆ ಒಂದು ವೇಳೆ ನಮಗೆ ಅನುಕೂಲ ಆಗುತ್ತೆ, ಆದರೆ ಆ ಒಂದು ಡೊಮೆಸ್ಟಿಕ್ ಸಿಲಿಂಡರ್ನ ಒಂದು ವೇಳೆ ನಾವು ತೆಗೆದುಕೊಂಡು ಬಂದು ಕಬಾಬನ್ನು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ನೋಡಿದಂತಹ ಆಹಾರ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ನಗರಸಭೆ ಅಧಿಕಾರಿಗಳಾಗಿರ್ಬೋದು ಆ ಸಿಲಿಂಡರ್ನ ಜಪ್ತಿ ಮಾಡೋ ಜೊತೆಗೆ 5,000 ದಂಡ ಹಾಕ್ತಾರೆ. ಹಾಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೇವೆ ಅಂತ ಹೇಳಿ ತಮ್ಮ ಅಳಲನ್ನು TV9 ಕ್ಯಾಮ್ರಾ ಮುಂದೆ ತೋಡ್ಕೊತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.